DCM DK ಶಿವಕುಮಾರ್ ಈಗಾಗಲೇ ದೆಹಲಿನಲ್ಲಿದ್ದಾರೆ. ಇವತ್ತು ಸಾಯಂಕಾಲ 6 ಗಂಟೆಗೆ ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಮಹತ್ವದ ವಿಚಾರ ಏನು ಚರ್ಚೆ ಆಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅಂದರೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಜೊತೆಗೆ KPCC ಅಧ್ಯಕ್ಷ ಗಾದಿ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಕೂಗಿದೆ. ಅದರ ಜೊತೆಗೆ KPCC ಅಧ್ಯಕ್ಷ ಗಾದಿ ಬಗ್ಗೆ ಕೂಡ ಚರ್ಚೆ. ಯಾಕೆಂದರೆ DK ಶಿವಕುಮಾರ್ ನಾನು ಬಿಟ್ಕೊಡಕ್ಕೆ ರೆಡಿ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ KPCC ಅಧ್ಯಕ್ಷ ಪಟ್ಟದ ಮೇಲೆ ಇಬ್ಬರು ನಾಯಕರು ಕಣ್ಣಿಟ್ಟಿದ್ದಾರೆ. ತಮಗೆ ಬೇಕಾದವರನ್ನು ಕೂರಿಸ್ಕೊಳ್ಳೋದಕ್ಕೆ ಇಬ್ಬರ ನಡುವೆ ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ. ತಾವು ಸೂಚಿಸಿದವರನ್ನೇ ಕೂರಿಸುವ ಷರತ್ತಿನೊಂದಿಗೆ DK ಶಿವಕುಮಾರ್ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮುಖ್ಯಮಂತ್ರಿ ಸಮ್ಮತಿ ಇಲ್ಲದೆ ಸುಲಭವಾಗಿ DKಶಿ ಷರತ್ತಿಗೆ ಹೈಕಮಾಂಡ್ ಒಪ್ಪುತ್ತಾ? ಈ ಕಡೆ ಸಿದ್ದರಾಮಯ್ಯನವರು ನಾನು ಹೇಳೋರನ್ನ KPCC ಪ್ರೆಸಿಡೆಂಟ್ ಮಾಡಬೇಕು ಅಂತ, ಆ ಕಡೆ DK ಶಿವಕುಮಾರ್ ನಾನು ಬಿಟ್ಕೊಡ್ತೀನಿ ಬಟ್ ನಾನು ಹೇಳಿದವ್ರನ್ನ ಮಾಡಿ ಅಂತ. ಅದಕ್ಕೋಸ್ಕರನೇ ಮುಖ್ಯವಾಗಿ ಚರ್ಚೆ ನಡೀತಾ ಇರತಕ್ಕಂಥದ್ದು. ಏನಾಗುತ್ತೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಅವ್ರಿಗೆಲ್ಲವೂ ಗೊತ್ತಿರುತ್ತೆ ಯಾರನ್ನು ಕೂರಿಸ್ಬೇಕು, ಯಾವ ಸಂದರ್ಭದಲ್ಲಿ ಕೂರಿಸ್ಬೇಕು, ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದು ಒಟ್ಟಾರೆ ಈಗ ಒಬ್ಬರನ್ನ ಯಾರನ್ನಾದರೂ ಒಬ್ಬರನ್ನ ಕೂರಿಸ್ಬೇಕು. ಈಗ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ರಾಜಣ್ಣ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅವ್ರು ಬಹಿರಂಗವಾಗೇ ಕೇಳ್ಕೊಂಡಿದ್ರು KN ರಾಜಣ್ಣ ಅವರು. ನೋಡೋಣ.